ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವಾರ. ಯುದ್ಧ ಶುರುವಾಗಿ ಬಿಡ್ತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಪ್ಪ ಅಂದ್ರೆ ಈ ಒಂದು ಏನು ಸೈನ್ಯ ಇದ್ದಿದ್ದು ಈ ತನ್ನ ಸುತ್ತಲಿನ ಎಲ್ಲ ಪ್ರದೇಶವನ್ನು ನಿಧಾನಕ್ಕೆ ಆಕ್ರಮಿಸ್ಕೊಳ್ತಾ ಎಲ್ಲೆಲ್ಲಿ ದಾಳಿಗಳಾಗಿವೆ ಅಲ್ಲೆಲ್ಲ ಬೆನ್ನತ್ತೆ. ವಿಶೇಷವಾಗಿ ಈ ಒಂದು ಟೆರರಿಸ್ಟ್ ಏನು ತಾಣಗಳಿದ್ದಾವೆ ಅದನ್ನೆಲ್ಲ ಕಡೆ ಹೋಗಿ ಅವಾಗ ಅದಕ್ಕೆ ಸಂಬಂಧಿಸಿದ ಲಷ್ಕರ್ ಎ ತೊಯ್ಬಾದ ಲೀಡರ್ಗಳು ಬದುಕಿದಂಥ ಅಥವಾ ಇರುತ್ತಿರುವಂಥ ಜಾಗಗಳಿಗೆ ಹೋಗಿ ನಿರಾನಿರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವರ ಮೇಲೆ ದಾಳಿಯನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಸೈನ್ಯ. ಹೀಗಾಗಿ ಈ ಒಂದು ನೆಲ ಸೈನ್ಯ ಇಟ್ ಮೀನ್ಸ್ ಏನಪ್ಪ ಅಂತಂದ್ರೆ ಈ ಅಲ್ಲಿಯ ಕಾಡು ಅಲ್ಲಿಯ ಪ್ರದೇಶಗಳ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಆಗಿದ್ದರಿಂದಾಗಿ ಸಹಜವಾಗಿ ಆ ಕಡೆಯಿಂದಲೂ ಪಾಕ್ ಕಡೆಯಿಂದ ಸಹ ದಾಳಿ ನಿರಂತರವಾಗಿ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಇಲ್ಲೇ ಗುಂಡಿನ ಚಕಮಕಿ ಜೋರಾಗ್ತಾ ಇದೆ ಅಂತೇಳಿ ಕಂಡು ಬರ್ತಾ ಇದೆ. ಹೀಗಾಗಿ ಯುದ್ಧ ಆರಂಭ ಆಗಿಬಿಡ್ತಾ ನೆಲದಿಂದ ಅಂದರೆ ಇಟ್ ಮೀನ್ಸ್ ನಿಮಗೆ ಆನ್ ದ ಲ್ಯಾಂಡ್ ಭೂಮಿ ಮುಖಾಂತರ. ಅದೇ ಕಾಲಕ್ಕೆ ಇನ್ನೊಂದು ಕೇಳಿ ಬರ್ತಾ ಇದೆ, ಇಲ್ಲೇ ಈ ಸಂದರ್ಭದಲ್ಲೇ ನಮ್ಮ ಸೈನ್ಯದಿದ್ದು ಈಗಾಗಲೇ ಹೇಳಿದಂಗೆ ಲಷ್ಕರ್ ಎ ತೊಯ್ಬಾ ಅದರ ಕಮಾಂಡರ್ ಮನೆಯನ್ನು ಸಹಿತ ಕೆಡಿವಿ ಹಾಕಿದೆ ಅನ್ನುವಂಥ ನ್ಯೂಸ್ಗಳು ಬರ್ತಾ ಇದ್ದಾವೆ, ಸುದ್ದಿಗಳು ಬರ್ತಾ ಇದ್ದಾವೆ. ಇದನ್ನು ಗಮನಿಸಿದಾಗ ಸಹಜವಾಗಿ BJP ಇದನ್ನು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡದ್ದು. ಅದರಲ್ಲೂ ಮೋದಿ ಮತ್ತು ಶಾ, ಇಲ್ಲಿವರೆಗೆ ಮೋದಿ ಮತ್ತು ಶಾರವರಿಗೆ ಈ ಒಂದು ರಾಷ್ಟ್ರದ ಬಗ್ಗೆ ಭಾಳ ಕಾಳಜಿದಂಥ ರಾಷ್ಟ್ರವಾದಿ ಪಕ್ಷದ ಹಿರಿಯರು ರಾಷ್ಟ್ರಪ್ರೇಮಿಗಳು ಅನ್ನೋಂಥ ಒಂದು ಹೆಸರನ್ನು ತೊಗೊಂಡು ಬಂದಿದ್ದರು. ಬಟ್ ಈ ಸಲ ಮಾತ್ರ ಮೊನ್ನೆ ನಡೆದಂಥ ದಾಳಿಯಲ್ಲಿ ಪಹಲ್ಗಾಮ್ದಲ್ಲಿ ನಡೆದಂಥ ದಾಳಿಯಿಂದಾಗಿ ಪುಲ್ವಾಮಾದಲ್ಲಿ ನಡೆದಂಥ ದಾಳಿಯಿಂದಾಗಿ ಆ ಹೆಸರು ಒಂದು ಸ್ವಲ್ಪ ಚೂಪ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದಾಗಿ ಸಹಜವಾಗಿ ಮೋದಿಯವರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂತ ಅನಿಸ್ಲಿಕ್ಕೆ ಆರಂಭದ ದಾಳಿಗಳಿಂದ. ಇದೇ ಕಾಲಕ್ಕೆ ಈ ವಾಯುಸೇನೆ ಸಹಿತ ತನ್ನ ಯುದ್ಧಾಭ್ಯಾಸವನ್ನು ಆರಂಭ ಮಾಡಿದೆ ಅಂತೇಳಿ ಕಂಡು ಬರ್ತಾಯಿದೆ. ಅದರಲ್ಲೂ ವಿಶೇಷವಾಗಿ ಹರಿಯಾಣದ ಅಲ್ಲಿ ಆಗಿರ್ಬೋದು, ಇನ್ನೊಂದು ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು, ಅಲ್ಲಿ ಏರ್ ಬೇಸ್ಗಳಿದ್ದಲ್ಲೇ ಅಲ್ಲಿ ಯುದ್ಧದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾವೆ. ವಿಶೇಷವಾಗಿ ರಾಫೆಲ್ಲು, ಸುಖೋಯ್ 30, ಮಿರಾಜ್ 2000 ಇವೆಲ್ಲ ಈ ವಿಮಾನಗಳ ಯುದ್ಧದ ದೃಷ್ಟಿ ಇಟ್ಟುಕೊಂಡು ಒಂದು ಏನಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾವೆ, ಯುದ್ಧಕ್ಕೆ ಇಳಿತಾ ಇದ್ದಾವೇನೋ ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಗುಡ್ಡಗಳ ಮತ್ತು ನೆಲದ ಮೇಲೆ ನೇರಾನೇರವಾಗಿ ಅಟ್ಯಾಕ್ ಮಾಡಿ ಅದರಲ್ಲೂ ಸಹಿತ ಪಾಕಿಸ್ತಾನದ ಆಕ್ಯುಪೈಡ್ ಏರಿಯಾದಲ್ಲೇ ಈ ಒಂದು ಟೆರರಿಸ್ಟರ ಸ್ಥಾನಗಳ ಮೇಲೆ ವಿಶೇಷವಾಗಿ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಆ ಆಕ್ರಮಣವನ್ನು ಇನ್ನೂ ತೀವ್ರ ಮಾಡುವಂಥ ಸಾಧ್ಯತೆಗಳು ಮಾಡ್ತಾ ಇದ್ದಾವೆ ಅಂತೇಳಿ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಏಕಕಾಲಕ್ಕ ನೆಲ ಮತ್ತು ಏರ್ ಅಂದರೆ ಆಕಾಶದ ಮೂಲಕ ಸಹಿತ ದಾಳಿ ಮಾಡುವ ಎಲ್ಲ ಯೋಜನೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿವರೆಗೆ LOC ಮೇಲೆ ಯುದ್ಧ ವಿರಾಮ ಇತ್ತು ನಮ್ಮದು ಮತ್ತು ಪಾಕಿಸ್ತಾನ